heat, forever on fire. ಈ ಮುಡಾ ನಿವೇಶನ ಹಂಚಿಕೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರುವಂತೆ ಈಗ ಆಲ್ರೆಡಿ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು. ಯಾರನ್ನ? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಮಾಡಬೇಕು ಅಂಥೇಳಿ ಅವರ ವಿರುದ್ಧವಾಗಿ ರಾಜ್ಯಪಾಲರ ಬಳಿಗೆ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ದೂರನೊಂದನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಲೇಬೇಕು ಸ್ವಾಮಿ, ಇದು ದೊಡ್ಡ ಹಗರಣ, ಇದು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಇಲ್ಲಿ ನಡೆದು ಹೋಗಿದೆ ಈ ಭೂಮಿ ಹಂಚಿಕೆ ಅಥವಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಅಂತ ಒಂದು ಭಾಗ. ಇದಕ್ಕೆ ವಿರೋಧ ಪಕ್ಷದ ಅಶೋಕ್ ಅವರು, ಅಲ್ಲ ಸ್ವಾಮಿ, 500ಕ್ಕಿಂತ ಹೆಚ್ಚಿನ ಸೈಟ್ಗಳು ಅದೇ ಭಾಗದಲ್ಲಿದ್ದ ಹೊರತಾಗಿಯೂ ಅಲ್ಲೇ ಇತ್ತು. 500ಕ್ಕಿಂತ ಹೆಚ್ಚಿನ ಸೈಟ್ಗಳು ಅಲ್ಲೇ ಸೈಟ್ ಕೊಡಬಹುದಾಗಿತ್ತು ಇವರು. ಅದು ಬಿಟ್ಬಿಟ್ಟು ಇನ್ಯಾವುದೋ ಬೆಲೆ ಬಾಳುವ ಏರಿಯಾದಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅಕ್ರಮ ನಡೆದಿಲ್ವ ಹಾಗಾದರೆ ಅಂತ ಅಶೋಕ್ ಅವರ ಒಂದು ವಾದ ಕೂಡ ಇದೆ. JDS ನಾಯಕರು ಕೂಡ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಅಸಲಿಗೆ ಈ ಮುಡಾ ಅನ್ನೋ ಹಗರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರೋದು ಏನು? ಯಾವಾಗಿಂದ ಈ ಜಮೀನುಗಳ ಕಥೆ ಇದೆ ಇಲ್ಲಿ? ಯಾವಾಗ ಮೂಡಾ ಈ ಒಂದು ಭೂಮಿಯನ್ನು ವಶಪಡಿಸಿಕೊಂಡಿರುವುದು? ಈ ಭೂಮಿಯ ಅಸಲಿಯತ್ತು ಏನು? ಈ ಭೂಮಿ ಯಾರಿಂದ ಯಾರಿಗೆ ಯಾವಾಗ ಬಂದಿದೆ? ಜೊತೆಗೆ ಈ ಭೂಮಿಯನ್ನು ಮುಖ್ಯಮಂತ್ರಿಯವರ ಧರ್ಮಪತ್ನಿ ಪಾರ್ವತಮ್ಮ ಅವರು ಯಾವತ್ತಿಗೆ ಇದನ್ನು ತೊಗೊಂಡಿದ್ರು, ಯಾರಿಂದ ತೊಗೊಂಡಿದ್ರು ಗೊತ್ತಿರತಕ್ಕಂಥ ವಿಚಾರ. ಅವ್ರ ಸಹೋದರನಿಂದ ಅರಿಶಿನ ಕುಂಕುಮ ಅಂತ ಹೇಳಿ ಗಿಫ್ಟ್ ಡೀಡ್ ರೂಪದಲ್ಲಿ ಅವ್ರಿಗೆ ಬಂದಿದೆ ಅಂತ ಹೇಳಿ ಈ ಒಂದು ನಿವೇಶನ ಬಂದ ಮೇಲೆ ಅವ್ರ ಪತ್ರವನ್ನು ಯಾವಾಗ ಬರೆದಿದ್ರು, ಅವ್ರಿಗೆ ಬದಲಿ ನಿವೇಶನಗಳು ಯಾವಾಗ ಸಿಕ್ತು, 50:50 ಅಂತ ನಿಯಮ ಯಾವಾಗ ಮಾಡಿಕೊಂಡ್ರು, ಜೊತೆಗೆ ಎಷ್ಟು ಸೈಟ್ಗಳನ್ನು ಯಾರ್ಯಾರಿಗೆ ಹಂಚಿಕೆ ಆಗಿದೆ. ಇದರಲ್ಲಿ ಬರೀ ಸಿದ್ದರಾಮಯ್ಯ ಅವರ ಪತ್ನಿಗೆ ಮಾತ್ರ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳಾಯಿತು, ಬೇರೆ ಯಾರಿಗೂ ಹಂಚಿಕೆನೇ ಆಗಿಲ್ವಾ? ಎಂಟೈರ್ ಪ್ರಾಜೆಕ್ಟೇ ಒಂದು ಮೋಸದ ಪ್ರಾಜೆಕ್ಟ್ ಇದೇನಾದರೂ ಆಗಿದೆಯಾ? ಇಲ್ಲಿ ಅವ್ಯವಹಾರದ ಪ್ರಾಜೆಕ್ಟ್ ಆಗಿದೆಯಾ? ಮುಡಾ ನಿರ್ದೇಶಕರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಈ ಎಲ್ಲ ವಿಚಾರಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಹೊತ್ತಿನಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದೂರು ಕೊಟ್ಟಿರ್ತಕ್ಕಂತಹ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಅವರು ಇರ್ತಾರೆ. ಅವ್ರನ್ನ ಮಾತನಾಡಿಸೋಕ್ಕಿಂತ ಮುಂಚಿತವಾಗಿ ಮೇಯ್ನ್ ಪಾಯಿಂಟ್ಸ್ ಕಡೆ ಒಂಚೂರು ಗಮನ ಕೊಟ್ಬಿಡೋಣ. ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರೇನಾದರೂ ಪ್ರಾಸಿಕ್ಯೂಷನ್ ಆಗಿಬಿಡಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅಂಥೇಳಿ ಅನುಮತಿ ಕೊಡ್ತಾರಾ ಅಂತ ಒಂದು $1 ಮಿಲಿಯನ್ ಪ್ರಶ್ನೆ ಇದೆ. ಕಾನೂನು ತೊಡಕುಗಳ ಕಾರಣದಿಂದಾಗಿ ಈ ಪ್ರಕರಣವನ್ನೇ ರಾಜ್ಯಪಾಲರು ಇಲ್ಲ, ಆ ಥರ ಪ್ರಾಸಿಕ್ಯೂಷನ್ಗೆ ಕೊಡೋಕ್ಕಾಗಲ್ಲ ಅಂತ ಕೈ ಬಿಟ್ಟು ಬಿಡ್ತಾರಾ? ಕುತೂಹಲ ಕೆರಳಿಸ್ತಾ ಇದೆ ಕರ್ನಾಟಕದ ರಾಜ್ಯಪಾಲರ ನಡೆಯಲ್ಲಿ. ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ಅನುಮತಿ ಏನಾದರೂ ಕೊಟ್ಟರೆ ಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನು ಹಾಕ್ಕೊಳ್ಬಹುದು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರದ ವಿರುದ್ಧವಾಗಿಯೇ ಸರ್ಕಾರ ಪಿಟಿಷನ್ ಹಾಕ್ಕೊಳ್ಬಹುದು, ಒಂದು ಅರ್ಜಿ ಹಾಕ್ಕೊಳುತ್ತೆ ಸರ್ಕಾರ. ಈಗಾಗಲೇ ಒಂದು ಕಡೆ ಪೊನ್ನಣ್ಣ ಮತ್ತು ತಂಡ ಒಂದು ಅರ್ಜಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಗವರ್ನರ್ ಕಡೆಯಿಂದ ಎಸ್ ಮುಖ್ಯಮಂತ್ರಿಗಳನ್ನ ವಿಚಾರಣೆ ಒಳಪಡಿಸ್ರಿ, ಏನ್ರಿ ಈ ಸ್ಕ್ಯಾಮ್ ಅಂತ ಒಂದು ಬಂತು ಅಂದ ತಕ್ಷಣವೇ ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳು ಮತ್ತು ಅವರ ಕಾನೂನು ಸಲಹೆಗಾರ ಆಗಿರ್ತಕ್ಕಂತಹ ಜೊತೆಗೆ ಶಾಸಕರೂ ಆಗಿರುವ ಪೊನ್ನಣ್ಣ ಏನು ಮಾಡ್ತಾರೆ, ಅರ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಡೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನು ಕೂಡ ಕಪಿಲ್ ಸಿಬಲ್, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಕಡೆ ಪೊನ್ನಣ್ಣ, ಸುಪ್ರೀಂ ಕೋರ್ಟ್ನ ಮಟ್ಟದಿಂದ ಚೆಕ್ ಮಾಡಿಕೊಂಡಾಗ ಕಪಿಲ್ ಸಿಬಲ್ ಕೂಡ ರೆಡಿ ಇದ್ದಾರಂತೆ. ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರಿಗೆ ದಾಖಲೆಗಳನ್ನು CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಮುಡಾ ಅಕ್ರಮ ಆರೋಪವನ್ನು ಮಾಡಿರೋದು ಯಾರು? ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಅವರು. ಇಲ್ಲಿ ಇವರು ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ ಅಥವಾ ಎಂಟೈರ್ ಮುಡಾ ಸ್ಕ್ಯಾಮ್ ಬಗ್ಗೆ ಅಬ್ರಹಾಂ ಅವರ ಕಾಳಜಿ ಇದೆಯಾ? ಒಂದು ಅನ್ಯಾಯ ನಡೆದು ಹೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರಾ? ಇವೆಲ್ಲವನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಓವರಾಲ್ ಆಗಿ ಮುಡಾ ಅಂದರೆ ಏನಿದು? ಯಾವಾಗಿಂದ ಇದು ಶುರುವಾಯಿತು? ಯಾವ ರೀತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಕೇಳಿ ಬಂದಿದೆಯಲ್ಲ, ಅಕ್ರಮ ಅಂದರೆ ಹೇಗೆ? ಎಲ್ಲ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ವಿಷಯಗಳಲ್ಲಿ ಆಚೆ ಬರಬೇಕಾಗುತ್ತೆ. ಇನ್ನೊಂದು ಕಡೆ ನೆಕ್ಸ್ಟ್ ಚೆಕ್ ಮಾಡಿಕೊಂಡಾಗ ಮುಖ್ಯಮಂತ್ರಿಗಳು ಸುಮ್ಮನೆ ಇಲ್ಲ, ಅವರು ಕೂಡ ಒಂದು ಪ್ರೆಸ್ ಮೀಟನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, BJP ನಾಯಕರು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟನ್ನು ಮಾಡ್ತಾ ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಲ್ಲಿ CM ಕೂಡ ಕೆರಳಿದ್ದಾರೆ. CM ಕೂಡ ಕೆರಳಿ ಅವರು ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, BJPಗರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವರು ಪ್ರೆಸ್ ಮೀಟ್ ಮಾಡೋದು, ಇವ್ರಿಗೆ ಮನಸ್ಸಿಗೆ ಬಂದಂಥ ಇನ್ಫಾರ್ಮೇಷನ್ ಕೊಡೋದು, ಅದನ್ನೇ ಸರಿ ಅಂತ ಒಂದು 10 ಸಲ ಹೇಳಿ ನಿರೂಪಿಸಕ್ಕೆ ಹೋಗ್ತಾ ಇದ್ದಾರೆ ಇವರು. ನೋಡಿ, ನಾನು ದಾಖಲೆನೇ ಕೊಡ್ತೀನಿ, ನನ್ನ ವ್ಯಕ್ತಿತ್ವಕ್ಕೇ ಮಸಿ ಬಳಿಯುವಂಥ ಒಂದು ಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ನನ್ನದು 40 ವರ್ಷಗಳ ಸಾರ್ವಜನಿಕ ಅಥವಾ ರಾಜಕೀಯ ಜೀವನ, ನಿಷ್ಕಳಂಕವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದೇನಾಗಿದೆ, BJP ಅವ್ರಿಗೆ JDSನವ್ರಿಗೆ ಹತಾಶರಾಗಿಬಿಟ್ಟಿದ್ದಾರೆ. ಅವರು ತಪ್ಪು ಮಾಹಿತಿ ತಗೊಳ್ಳೋದು, ಪ್ರೆಸ್ ಮೀಟ್ ಮಾಡೋದು, 10 ಸಲ ಇವರೊಂದು 5 ಸಲ ಅವರೊಂದು 5 ಸಲ ಹೇಳ್ತಾ ಇರೋದು, ಈ ಮೂಲಕ ಮಸಿ ಬಳಿಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. BJP ಅವರು ಹೇಳ್ತಾ ಇರೋದರಲ್ಲಿ ಲವಲೇಶದ ಸತ್ಯ ಕೂಡ ಇಲ್ಲಿಲ್ಲ. ವಿಧಾನಸಭೆ ಪರಿಷತ್ನಲ್ಲಿ ಪ್ರತಿಭಟನೆ ಮಾಡಿಕೊಂಡೇ ಕಾಲಹರಣ ಮಾಡಿಬಿಟ್ರು, ಮಾತಾಡುವುದನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಇವರಿಗಿರಲಿಲ್ಲ. ಜೊತೆಗೆ ಜನರ ಸಮಸ್ಯೆನೇ ಅವರಿಗೆ ಬೇಕಿರಲಿಲ್ವಲ್ರಿ.
ಮುಡಾದಲ್ಲಿ ಅಕ್ರಮ ಯಾವುದೇ ಕಾರಣಕ್ಕೂ ನಡೆದಿಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಒಂದು ಕಡೆ ವಾದವನ್ನು ಮಾಡಿದ್ದಾರೆ. ಅದೇ ನೋಟಿಸ್ ಬಂದಿರೋದು, ಅದು ಉತ್ತರ ಕೊಟ್ಟಾಗ ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್. ಅವರು ಊರು ನಿಲ್ಲಲಿಲ್ಲ. ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ. ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ. ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್ಳ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅವ್ರ ಸರ್ಕಾರ, ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ರಾಜಕೀಯ ದುರುದ್ದೇಶದಿಂದ ಯಾವುದೇ ಆಧಾರವಾಗಿಲ್ದೇನೆ ಆಧಾರರಹಿತವಾದಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆಗೆ ನಿಲುವಳಿ ಸೂಚನೆಗಳನ್ನು ತಂದಿದ್ರು. ರಾಜಕೀಯ ಮಾಡಲಿಕ್ಕೆ ರಾಜಕೀಯ ದುರುದ್ದೇಶದಿಂದ ಈ ನಿಲುವಳಿ ಸೂಚನೆಗಳನ್ನು ತಂದಿರ್ತಾರೆ. ಕಾನೂನು ರೀತಿಯ ಕ್ರಮ ತಗೊಂಡಿದ್ದಾರೆ. ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ನನ್ನದಾಗಲಿ, ನನ್ನ ಹೆಂಡತಿದಾಗಲಿ, ನನ್ನ ಬಾಮೈದಾಗಲಿ ಪಾತ್ರ ಇದೆಯಾ? ಇದರಲ್ಲಿ ಅಕ್ರಮ ಏನಿದೆ, ಇಲ್ಲಿಗಾಲಿಟಿ ಏನಿದೆ? ಸಿದ್ದರಾಮಯ್ಯನವರು 98ರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು. ಆಯ್ತಪ್ಪ, 98ರಲ್ಲಿ ನನ್ನ ಬಾಮೈದ ಕೊಂಡ್ಕೊಂಡಿರೋದು 2004ರಲ್ಲಿ. ಸೊ ಅಬ್ಸಲ್ಯೂಟ್ಲಿ ಮೈ ರೋಲ್ ಈಸ್ ನಾಟ್ ದೇರ್. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಬಿಜೆಪಿಯವರು ಜೆಡಿಎಸ್ನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ. ಯಾರು ಹಿಂದ್ಗಡೆ ಇದ್ದಾರೆ ಅವನ್ನೆಲ್ಲ ಎಕ್ಸ್ಪೋಸ್ ಆಗ್ತಿರ್ಬೇಕು. ಮಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾದಂಥ, ಶೇಡ್ನಿಂದ ಮಾಡಿರ್ತಕ್ಕಂಥ, ದ್ವೇಷದಿಂದ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬೆಳಿಬೇಕು ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು. ಇವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ.